ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಜಾರಕಿಹೊಳಿ ಅವರು ಆಕಾಂಕ್ಷಿ ಆಗಿದ್ರು, ಅವರನ್ನು ಮೀರಿ ಬಿ.ಕೆ. ಹರಿಪ್ರಸಾದ್ ಕೊಟ್ಟರು. ಅದೆಲ್ಲ ನಾವು ಹೇಳೋಷ್ಟು ಇದಲ್ಲ. ಅದು ನಾನು ಚಿಕ್ಕವನಿದ್ದಾನೆ ಆ ವಿಚಾರ ಮಾತಾಡಲಿಕ್ಕೆ. ಅದಕ್ಕೆ ಹೈಕಮಾಂಡು ತೀರ್ಮಾನ ತೆಗೆದುಕೊಂಡಿದೆ. ಅವರು ಯಾವ್ಯಾವ ರೀತಿಯಲ್ಲಿ ಆಲೋಚನೆ ಮಾಡಿದ್ದಾರೆ ಹೈಕಮಾಂಡು ಅಂತಕ್ಕಂಥದ್ದು, ಅದು ಅವರವರ ಯಾವ ಥರ ಅವರು ಎಲ್ಲ ಲೀಡರ್ಗಳನ್ನ ಕರೆದು ಮಾತಾಡಿ ಏನು ಮಾಡಬೇಕು, ಪಕ್ಷಕ್ಕೆ ಯಾವ ಸೂಕ್ತ ಅಂತಕ್ಕಂಥ ತೀರ್ಮಾನ ಅವ್ರು ತೊಗೊಂಡವ್ರೆ. ಅದಕ್ಕೆ ಇವ್ರು ಆಗಬೇಕಾಯಿತು ಅವರಾಗಬೇಕಾಯಿತು ಅಂತಕ್ಕಂಥದ್ದು ಸೂಕ್ತ ಅಲ್ಲ ಸರ್. ಈಗ ಡಿ ಕೆ ಶಿವಕುಮಾರ್ ಅವರು ಸಾಫ್ಟ್ ಹಿಂದುತ್ವ ಅಂತ ಹೋಗ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಅವರು RSSನ ಯಾವಾಗಲೂ ಬೈಯವರು ಅಧ್ಯಕ್ಷರಾಗಿದ್ದಾರೆ. ಹೆಂಗೆ ಕಾಂಬಿನೇಷನ್ ವರ್ಕ್ ಆಗುತ್ತೆ ಅಂತೇಳಿ ನೋಡ್ರಿ, ಸಾಫ್ಟ್ ಹಿಂದುತ್ವ ಹಾರ್ಡ್ ಹಿಂದುತ್ವದ ವಿಚಾರ ಇಲ್ಲಿ ಚರ್ಚೆ ಬೇಡ, ಕಾಂಬಿನೇಷನ್ ವಿಚಾರ ಚರ್ಚೆ ಬೇಡ. ಎಲ್ಲರೂ ಮಾಡ್ತಕ್ಕಂಥದ್ದು ನಾವು ಅಧಿಕಾರಕ್ಕೆ ಬರಬೇಕು ಅಂತೇಳಿ, ಅದ್ರ ಬಗ್ಗೆ ಇಬ್ಬರು ಕೂತ್ಕೊಂಡು ಆಲೋಚನೆ ಮಾಡಿ ನಾವು ಮುಂದೆ ಯಾವ ರೀತಿ ಅಧಿಕಾರಕ್ಕೆ ಬರಬೇಕು ಅದನ್ನು ತೀರ್ಮಾನ ಮಾಡ್ತಾರೆ. ನಾವು ಹಿಂದುತ್ವ ಅಂತ ಕೂಗಾಡೋದು ಸಾಫ್ಟ್ ಹಿಂದುತ್ವ ಹಾರ್ಡ್ ಹಿಂದುತ್ವ ಅಂತಕ್ಕಂಥ ವಿಚಾರ ಅಲ್ಲ. ನೋಡಿ, ಇದು ಸರ್ವ ಜನಾಂಗದ ಶಾಂತಿಯ ತೋಟ ಕರ್ನಾಟಕ. ಸರ್ವ ಜನಗಳು ಕೂಡ ಸುಖವಾಗಿರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ. ಯಾರಿಗೋ ಒಬ್ಬರಿಗೆ ವೈಯಕ್ತಿಕವಾಗಿ ತೊಂದರೆ ಕೊಡ್ತಕ್ಕಂಥದ್ದು, ಒಂದು ಸಮಾಜಕ್ಕೆ ಕಿರಿಕಿರಿ ಮಾಡ್ತಕ್ಕಂಥದ್ದು ಆಗಬಾರ್ದು ಅಂತಕ್ಕಂಥ ಉದ್ದೇಶ. ಅದನ್ನು ನಾವು ನಡೆಸ್ಕೊಂಡು ಹೋಗ್ತೀವಿ. ನಾವು ಸಂಸತ್ ಭವನ ಉದ್ಘಾಟನೆ ಸಂದರ್ಭದಲ್ಲಿ ಹೋಮಹವನಕ್ಕೆ ವಿರೋಧ ಇತ್ತು. ಇಡೀ ಕಾಂಗ್ರೆಸ್ ಪಕ್ಷದ ಗಟ್ಟಿಯಾಗಿತ್ತು. ನಿನ್ನೆ ನಡೆದದಕ್ಕೆ ನಿಮ್ಮ ಅಭಿಪ್ರಾಯ ಸರ್? ಮುಂದೆ ಕಾಂಗ್ರೆಸ್ನವರು ನೋಡ್ರಿ, ಕೆಲವರು ಅದು ಅವರು ಯಾರು ಮುಖ್ಯಮಂತ್ರಿ ಆಯ್ತಾರೆ, ಯಾವ ಪಾಲಿಸಿ ಮೇಲೆ ನಡ್ಕೊಂಡು ಹೋಗ್ತಾರೆ, ಅದು ಭಾಳ ಇಂಪಾರ್ಟೆಂಟು. ಈಗ ಒಬ್ಬೊಬ್ರಿಗೆ ಒಂದೊಂದ್ರ ಮೇಲೆ ನಂಬಿಕೆ ಇರ್ತದೆ. ಆ ನಂಬಿಕೆ ಆಧಾರದ ಮೇಲೆ ನಡೀತದೆ ವಿನ ಈಗ ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ವಿವೇಚನೆಗೆ ಬಿಡ್ಬೇಕು ನಾವು. ಈಗ ಇಲ್ಲಿ ಅವ್ರು ಏನೋ ಅವ್ರಿಗೆ ಆತ್ಮತೃಪ್ತಿಗೋ ಅವ್ರ ಮನಸ್ಸಮಾಧಾನಕ್ಕೋ ಏನೋ ಒಂದು ಮಾಡ್ತಾರೆ. ಅದರಿಂದ ಏನು ವಿಧಾನಸೌಧಕ್ಕೆ ತೊಂದರೆ ಆಗಿಲ್ಲಲ್ಲ. ಕಾಂಗ್ರೆಸ್ ಪಕ್ಷ ಇದನ್ನು ವಿರೋಧ ಮಾಡ್ತಾ ಇತ್ತು ಸರ್. ಯಾರ ಕೆಲವರು ನೋಡ್ರಿ, ಎಲ್ಲರೂ ವಿರೋಧ ಮಾಡ್ತಾರೆ, ಪರ ಮಾಡೋರು ಮಾತಾಡ್ತಾರೆ. ಎಲ್ಲರೂ ವಿರೋಧ ಮಾಡೋರ ಕೆಲವರು ಅಭಿಪ್ರಾಯಗಳು ಇರ್ತವೆ, ಅವೆಲ್ಲ ಶೇರ್ ಆಗ್ತವೆ, ಹೆಚ್ಚು ಕಡಿಮೆ ಆಗ್ತವೆ. ಮತ್ತೆ ಇನ್ನೇನು ಕೂಯ್ತಾರೆ ಡೆಲ್ಲಿಗೆ? ಎಲ್ಲ ಇಲ್ಲೇ ಬಂದ್ಬಿಡ್ತಲ್ಲ, ಇಲ್ಲೇ ಹೈಕಮಾಂಡ್ ಐತಲ್ಲ. ಥ್ಯಾಂಕ್ ಯು.